ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತು ನಾನು ಒಂದು ಕಾಟನ್ ಸಿಲ್ಕ್ ಸ್ಯಾರಿಗೆ ಬ್ಲ್ಯಾಕ್ ಕಲರು ಮತ್ತು ಈ ಥರ ಗ್ರೇ ಕಲರು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿರುವಂಥ ಸ್ಯಾರಿಗೆ, ಕಾಟನ್ ಸಿಲ್ಕ್ ಸ್ಯಾರಿ ಇದು. ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಈವನ್ ಬಿಗ್ನರ್ಸ್ ಕೂಡ ತುಂಬ ಸುಲಭವಾಗಿ ಹಾಕ್ಬೋದು. ವೀಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಆಗಬೇಡಿ. ಈಗಾಗಲೇ ಯಾರೆಲ್ಲ ಸ್ವಾದ ಕುಟೀರ ಚಾನಲ್ಗೆ ಕನೆಕ್ಟ್ ಆಗಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಯಾರು ಸ್ವಾದ ಕುಟೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸರ್ಗಲ್ಲಿ ಈ ಥರ ಲೀಫ್ ಬುಟ್ಟೋಸ್ ಇದೆ, ಸೊ ಹಾಗಾಗಿ ನಾನು ತುಂಬ ಸಿಂಪಲ್ ಆಗಿರುವಂಥ ಡಿಸೈನನ್ನು ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶಲ್ಲು ನಾನು ಈ ಡಿಸೈನ್ಗೆ ಬ್ಲ್ಯಾಕ್ ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈ ಥರ ಸಿಂಪಲ್ ಗೋಲ್ಡನ್ ಬೀಡ್ಸು, ಇದು ಬಾರ್ಡರಲ್ಲಿ ಸ್ವಲ್ಪ ಗೋಲ್ಡನ್ ಇರೋದ್ರಿಂದ ಈ ಥರ ಸಿಂಪಲ್ ಆಗಿರೋ ಅಂಥ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ಇದು ಮೆಟಲ್ ಬೀಡ್ಸು, ಸೊ ಹಾಗಾಗಿ ಇದು ಕಲರ್ ಫೇಡ್ ಆಗೋವಂಥ ಚಾನ್ಸಸ್ ಇರಲ್ಲ. ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಯೂಶುವಲ್ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋವಂಥ ನೀಡಿಲ್ ನಂಬರ್ 0.75 mm ಯೂಸ್ ಮಾಡ್ತಾಯಿದ್ದೀನಿ. ನೀವೇ ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 1 ಸಿಂಗಲ್ ಕ್ರೋಶೆ ಆಯಿತು, 2 ಸಿಂಗಲ್ ಕ್ರೋಶೆ ಆಯಿತು. ನಾನಿಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ವರ್ಕನ್ನು ಮಾಡ್ತಾಯಿದ್ದೀನಿ. ಮತ್ತು ಮೇಯ್ನ್ ಕಲರಲ್ಲಿ ದೂರ ದೂರ ಒಂದೊಂದು ಕುಚ್ಚು ಕಟ್ತಾಯಿದ್ದೀನಿ. ತುಂಬ ಹತ್ತಿರ ಬರಲ್ಲ ಕುಚ್ಚು, ದೂರ ದೂರ ಒಂದೊಂದು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಈಗ 2 ಸರಿ ಸಿಂಗಲ್ ಕ್ರೋಶೆನ ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಒಂದು ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸರಿ ಬೀಡ್ ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿಕೊಂಡು ಈ ಥರ ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿ ಮೆಷರ್ ಮಾಡಿ ಅಲ್ಲಿಗೆ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು 4 ಚೈನ್ಸ್ನ ಹಾಕೋತೀನಿ. 3, 4 ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ನಾವು ಲಾಕ್ ಮಾಡಿರ್ತೀವಲ್ಲ 2 ಡಬಲ್ ಕ್ರೋಶೆ, ಅಲ್ಲಿಗೆ ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಬೀಡ್ ಮೇಲೆ ಏನು ಆರ್ಚ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗೋಣ. ನಾನಿಲ್ಲಿ 4 ಚೈನ್ ಹಾಕಿ ಆರ್ಚ್ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಒಂದು 6 ಸಿಂಗಲ್ ಕ್ರೋಶೆಗಳು ಹಿಡಿಸುತ್ತೆ. ನೀವು ಹಾಕೋ ಟೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಹತ್ತತ್ರ ಪಕ್ಕದಲ್ಲೇ ಹಾಕ್ತಾ ಹೋಗಿ, ಆವಾಗ 6 ಸಿಂಗಲ್ ಕ್ರೋಶೆ ನಿಮಗೆ ಇದಕ್ಕೆ ಹಿಡಿಸುತ್ತೆ. 4 ಆಯಿತು, 5 ಆಯಿತು, 6 ಸಿಂಗಲ್ ಕ್ರೋಶೆನ ಹಾಕೊಂಡ್ಮೇಲೆ ನಾವು ಇವಾಗ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಟೋಟಲಿ 3 ಸರಿ ಸಿಂಗಲ್ ಕ್ರೋಶೆ ಆಯಿತು. ಇನ್ನೂ 2 ಲಾಕ್ ಮಾಡ್ಕೊಳ್ಳೋಣ. 5 ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ 3 ಆಗಿದೆ ಸಿಂಗಲ್ ಕ್ರೋಶೆ. ಪಕ್ಕದಲ್ಲೇ ಗ್ಯಾಪ್ ಬಿಡ್ತೀರಾ, ಪಕ್ಕನೇ ಹಾಕೋತಾ ಹೋಗಬೇಕಾಗತ್ತೆ ಈ ಡಿಸೈನ್ಗೆ. ನಾಲ್ಕು ಸಿಂಗಲ್ ಕ್ರೋಶೆ ಆಗಿದೆ, ಇದು 5ನೇ ಸಿಂಗಲ್ ಕ್ರೋಶೆ. ಈ ರೀತಿ 5 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ನಾನು ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನು ಕೂಡ ಯೂಸ್ ಮಾಡ್ಬೋದು. ಈ ಡಿಸೈನ್ಗೆ ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಬೀಡನ್ನ ಒಂದು ಸರಿ ಲಾಕ್ ಮಾಡಿ ನೀಡನ್ನ ಈ ಥರ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಮತ್ತೆ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 1, 2, 3, 4 ಚೈನ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಹೋಗಿ ಬೀಡ್ ಪಕ್ಕ ಇರೋವಂಥ ಕ್ರೋಶೆಯಲ್ಲಿ ಒಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು 4 ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಬೀಡ್ ಮೇಲೆ ಅದಕ್ಕೆ ಸಿಂಗಲ್ ಕ್ರೋಶೆನ ವರ್ಕ್ ಮಾಡೋಣ. ಸೊ ಫಸ್ಟ್ ಬೀಡ್ಗೆ ನಾವು ಫಸ್ಟ್ 6 ಚೈನ್ ಹಾಕ್ಕೊಂಡಿದ್ದೀವಿ, ಅದಕ್ಕೆ ನಾವು 6 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಸೊ ಇಲ್ಲಿ ಕೂಡ 6 ಸಿಂಗಲ್ ಕ್ರೋಶೆಯನ್ನು ಮಾಡೋಣ.
2 3 4 5 6 ಸಿಂಗಲ್ ಕ್ರೋಶೆನ ಮಾಡಿ ಮತ್ತು ನಾವು ಈಗಾಗಲೇ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಸರಿ ಲಾಕ್ ಆಯಿತು, ಒಂದು ಸಿಂಗಲ್ ಕ್ರೋಶೆ ಆಗಿದೆ ಅಲ್ಲ, ಈಗ ಅದ್ರ ಪಕ್ಕನೇ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. 2 3 4 5 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಥರ್ಡ್ ಬೀಡನ್ನು ಹಾಕೋತಾ ಇದ್ದೀನಿ. ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಕೂಡ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡೋಣ. ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಒಂದು ಸರಿ. ನೆಕ್ಸ್ಟ್ ಈಗ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 3 4 ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲಿರೋ ಅಂಥ 4 ಚೈನ್ ಆರ್ಚ್ಗೆ 6 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಡಿಸೈನ್ ಇದು ಆರ್ಚ್ ನಿಮಗೆ ದೊಡ್ಡದು ಬೇಕು ಅನ್ನೋದಾದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಹಾಕೋಬೋದು. 2 ಆಯಿತು, 3 4 5 6. ಇದು ಡೈಲಿ ವೇರು ಆಫೀಸ್ ವೇರ್ಗೆ ಹಾಕೊಂಡು ಹೋಗುವಂಥ ಸ್ಯಾರಿ ಆಗಿರೋದ್ರಿಂದ ವಾಶು ಕೂಡ ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ. ಸೊ ಮೇಂಟೆನೆನ್ಸು ನಿಮಗೆ ಬೇಕು ಅನ್ನೋದಾದರೆ ಕುಚ್ಚನ್ನು ಜಾಸ್ತಿ ಹಾಕೊಳ್ಳೋದು ಬೇಡ, ಅವಾಯ್ಡ್ ಮಾಡಿ. ಆದಷ್ಟು ಬಾರ್ಡರ್ ಡಿಸೈನ್ ಹಾಕ್ಕೊಂಡ್ರೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಸ್ಯಾರಿದು. ಸೊ ಇವಾಗ ಇಲ್ಲಿ ನಾನು 3 ಆರ್ಚನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ 3 ಟೈಮ್ಸ್ ಅಷ್ಟೇ ಲಾಕ್ ಮಾಡ್ಕೋತೀನಿ. ನಾನು ದೂರ ಒಂದೊಂದು ಕುಚ್ಚು ಹಾಕ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಇಲ್ಲಿ 3 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಫಸ್ಟು ನಾವು ಲಾಕ್ ಮಾಡಿರೋದು ಒಂದು, ಅದಾದಮೇಲೆ ಇನ್ನೂ 2 ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇಲ್ಲಿ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 3 4 4 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಕುಚ್ಚು ಕಟ್ಕೊಳ್ಳೋಕ್ಕೆ ಪ್ರೊವಿಷನ್ ಮಾಡ್ತಾಯಿದ್ದೀನಿ. ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತೀನಿ. 1 2 ನಾವು 4 ಚೈನ್ಸ್ ಹಾಕೊಳ್ಳೋಕ್ಕೂ ಮುಂಚೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಸೊ ಇಲ್ಲೂ ಕೂಡ 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಈಗ ಇನ್ನೊಂದು ಬೀಡನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 4 ಚೈನ್ನ ಹಾಕಿ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲಿರೋ ಆರ್ಚ್ಗೆ 6 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡೋಣ. 2 3 4 5 6 ಸರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ಮತ್ತೆ ನಾವು ಲಾಕ್ ಮಾಡಿರೋ ಸ್ಟಿಚ್ ಪಕ್ಕನೇ 5 ಲಾಕನ್ನು ಮಾಡ್ಕೊಳ್ಳೋಣ. 5 ಸರಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 ಈಗ 1 2 3 4 ಹಾಕ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶೆ ಆಗಿದೆ, ಇನ್ನೊಂದು 5 ಸಿಂಗಲ್ ಕ್ರೋಶೆ.
ಫೈನಲಿ ಡಿಸೈನು ಈ ರೀತಿಯಾಗಿ ಬರುತ್ತೆ. 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ನು, ಮತ್ತು 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಬರುತ್ತೆ. ಸೊ ತುಂಬ ದೂರ ಕುಚ್ಚು ಬರೋದ್ರಿಂದ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಆಗುತ್ತೆ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 450 to 500 ರುಪೀಸ್ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕ್ರೋಶ ಶೃಂಗಾರ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೊಂದು ಹೊಸದಾಗಿರುವಂಥ ಬ್ರೈಡಲ್ ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.